ಸ್ನೇಹಿತರೆ, ಪ್ರತಿದಿನ ಸೂರ್ಯ ಉದಯಿಸ್ತಾನೆ ಮತ್ತು ಅಸ್ತಮಿಸುತ್ತಾನೆ ಕೂಡ. ಅದು ದಿಗಂತದ ಆಚೆಗೆ ಕಣ್ಮರೆಯಾಗೋದನ್ನು ನೋಡುತ್ತೇವೆ. ಅದೇ ರೀತಿ ನಾವು ಸಹ ಸೂರ್ಯನಂತೆಯೇ ನಮ್ಮ ಜೀವನವೂ ಸಹ ಅನಿವಾರ್ಯವಾಗಿ ಜೀವನದ ಸೂರ್ಯಾಸ್ತದೆಡೆಗೆ ಸಾಗುತ್ತದೆ. ಪ್ರತಿದಿನ ಸೂರ್ಯ ಮುಳುಗೋದು ಅಷ್ಟೇ ಅಲ್ಲ, ನಮ್ಮ ಆಯುಸ್ಸಿನ ಒಂದು ದಿನವೂ ಮುಳುಗುತ್ತದೆ. ನಮಗೆ ನಾಳೆ ಅನ್ನೋದು ಭರವಸೆ ನೀಡುತ್ತಿದ್ದಾಗ ನಮ್ಮ ಕನಸುಗಳನ್ನು ನಾಳೆಗಾಗಿ ಯಾಕೆ ವಿಳಂಬ ಮಾಡಬೇಕಲ್ವಾ? ಈ ಪ್ರಪಂಚದಲ್ಲಿ ನಾವು ದಿನಾಲೂ ದೂರವಾಗ್ತೇವೆ, ಜೊತೆಗೆ ನಮ್ಮ ಧ್ವನಿಗಳು ಮೌನವಾಗುತ್ತವೆ, ನಮ್ಮ ಹೆಜ್ಜೆಗಳು ನಿಧಾನವಾಗುತ್ತವೆ. ನಾವು ಪ್ರೀತಿಸಿದ ತಂದೆ ತಾಯಿ, ನಾವು ಹುಟ್ಟಿ ಬೆಳೆದ ಊರು, ಚಿಕ್ಕವರಾಗಿದ್ದ ನಾವು ಮಲಗಿದ್ದ ತೊಟ್ಟಿಲು, ನಾವು ಓದಿ ಬೆಳೆದ ಶಾಲೆ, ನಾವು ತುಂಬ ಇಷ್ಟಪಡುವ ಸ್ಥಳ, ಇಷ್ಟಪಡುವ ಜನರು, ಪ್ರಾಣಿಗಳು, ವಸ್ತುಗಳು ಎಲ್ಲವೂ ನಮ್ಮಿಂದ ದೂರ ಆಗ್ತವೆ. ನಾವು ಖರೀದಿಸಿದ ಕಾರ್, ಬೈಕ್, ಸ್ನೇಹಿತ ಕೊಟ್ಟ ಗಿಫ್ಟ್, ಗೆಳತಿ ಕೊಟ್ಟ ಗಿಫ್ಟ್, ಹೀಗೆ ಎಲ್ಲವೂ ನಮ್ಮಿಂದ ದೂರವಾಗ್ತವೆ. ಅಂದರೆ ಜೀವನ ಶಾಶ್ವತವಲ್ಲ ಅಂತಾಯಿತು. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಅಂದ ಮೇಲೆ ಈ ಕೋಪ, ಈ ಅಹಂಕಾರದಿಂದಾಗಿ ಯಾಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಕಲ್ವಾ? ನಾಳೆಯನ್ನು ಎನ್ನುವುದು ಭರವಸೆ ಇಲ್ಲದಿದ್ದಾಗ ನಾವು ಅಮರಂತೆ ಬದುಕುವ ಬದಲು ಪ್ರತಿ ಕ್ಷಣವೂ ಅಮೂಲ್ಯವೆಂದು ಬದುಕಬೇಕು. ಮುಕ್ತವಾಗಿ ಪ್ರೀತಿಸಿ, ಬೇಗನೆ ಕ್ಷಮಿಸಿ, ಭಯವಿಲ್ಲದೆ ನಿಮ್ಮ ಉತ್ಸಾಹಗಳನ್ನು ಬೆನ್ನಟ್ಟಿರಿ. ಯಾಕಂತೇಳಿದರೆ ನಾವು ಏನೇ ಸಾಧಿಸಿದ್ರು ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡಿದರೂ ಅದು ನಾವು ಪ್ರೀತಿ ಪಾತ್ರ ಇದ್ದಾಗ, ನಮ್ಮ ಜೊತೆಯಲ್ಲಿದ್ದಾಗ ಮಾಡಿದಾಗ ಅದಕ್ಕೊಂದು ಬೆಲೆ ಬರ್ತದೆ. ಇಲ್ಲದ್ರೆ ಒಂದು ಖುಷಿ ಇಲ್ಲ ಅನ್ನೋದಿಲ್ಲ. ನಮ್ಮ ತಂದೆ ತಾಯಿ ಪ್ರೀತಿ ಪಾತ್ರ ಅಂತ ಹೇಳಿದರೆ ತಂದೆ ತಾಯಿಯು ನಮಗೆ ಮೊದಲು ನೆನಪಾಗೋದು. ಅವರು ಖುಷಿಪಟ್ಟಾಗ ತಾನೇ ನಮಗೆ ಖುಷಿ ಸಿಗೋದು. ಸೂರ್ಯಾಸ್ತವು ಅಂತ್ಯವಲ್ಲ, ಅದು ಒಂದು ಜ್ಞಾಪನೆ. ಉದ್ದೇಶಪೂರ್ವಕವಾಗಿ ಬದುಕಿದ್ದಾಗ ಪ್ರತಿಯೊಂದು ಅಂತ್ಯವು ಸೌಂದರ್ಯವನ್ನು ಹೊಂದಿರುತ್ತದೆ. ಒಂದು ಉದಾಹರಣೆಯು ನಿಮಗೆ ಇನ್ನಷ್ಟು ಚೇತನೆಯನ್ನು ಕೊಡ್ಬೋದು. ಒಂದು ಸಮುದ್ರದ ದಂಡೆಯಲ್ಲಿ ಹಲವಾರು ಏಡಿಗಳು ಮರಳಿನ ಮೇಲೆ ತಮ್ಮ ಹೆಜ್ಜೆ ಗುರುತುಗಳನ್ನು ಮಾಡ್ತಿರ್ತವೆ. ಅದನ್ನು ನೋಡಿ ಖುಷಿ ಪಡ್ತದೆ ಕೂಡ. ಹೀಗೆ ಮಾಡ್ತಿರಬೇಕಾದ್ರೆ ಸಮುದ್ರದ ಅಲೆ ಬಂದುಬಿಟ್ಟು ಅದನ್ನು ಅಳಿಸಿ ಹಾಕ್ಬಿಡ್ತದೆ. ಆಗ ಏಡಿಗಳಿಗೆ ತುಂಬ ದುಃಖವಾಗ್ತದೆ. ಏನೋ ನಮ್ಮ ಖುಷಿಗೋಸ್ಕರ, ನಮ್ಮ ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಇದನ್ನು ಮಾಡ್ತಿದ್ದೀವಿ, ಆದರೆ ಸಮುದ್ರದ ಅಲೆ ಬಂದುಬಿಟ್ಟು ಅದನ್ನು ಅಳಿಸಿ ಹಾಕ್ಬಿಡ್ತು ಅಂತ ಹೇಳ್ಬಿಟ್ಟು ಕೋಪಗೊಳ್ತವೆ. ಆದರೆ ಅವುಗಳು ಅದನ್ನು ಮಾಡೋದನ್ನು ನಿಲ್ಲಿಸೋದಿಲ್ಲ. ಯಾಕಂತೇಳಿದರೆ ಅವುಗಳಿಗೆ ಗೊತ್ತಿದೆಯೋ ಇಲ್ವೋ ನಾಳೆ ಅನ್ನೋದು ಕ್ಷಣಿಕ ಅನ್ನೋದು, ಬಟ್ ಈ ಕ್ಷಣವನ್ನು ಅವು ಎಂಜಾಯ್ ಮಾಡ್ತಾ ಇರ್ತವೆ. ಈ ಒಂದು ಉದಾಹರಣೆ ಯಾಕಂತ ಹೇಳಿದೆ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ನಾವು ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಆದರೆ ನಮ್ಮ ಮನಸ್ಸಿನಲ್ಲಿರುವ ಇನ್ಹಿಬಿಷನ್ ಅಥವಾ ನಾವು ಏನಾದರೂ ಮಾಡಿದರೆ ಜನರು ಏನಾದರೂ ಅಂದ್ಕೊಳ್ತಾರೋ, ನಾನು ಡಿಗ್ರಿ ಓದಿದ್ದೀನಿ, ನಾನು PhD ಓದಿದ್ದೀನಿ, ನಾನು ಇಂಜಿನಿಯರ್ ಆಗಿದ್ದೀನಿ, ಹೀಗೆ ಹಲವಾರು ರೀಸನ್ಗಳು ನಮ್ಮನ್ನು ಅಂಧಕಾರದಿಂದ ಮೇಲೇಳಕ್ಕೆ ಬಿಡ್ತಾ ಇಲ್ಲ. ಆದ ಕಾರಣಕ್ಕಾಗಿ ನಮ್ಮ ಜೀವನವು, ಹಲವಾರು ಜನರ ಜೀವನವು ಹಾಗೇ ನಶಿಸಿ ಹೋಗ್ತವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೂಡ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಮೂಲಕ ಇನ್ನೂ ಉತ್ತಮವಾದ ವಿಡಿಯೋವನ್ನು ನಿಮಗೆ ತರಲು ನನಗೆ ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತದೆ. ಜೈ ಹಿಂದ್.